ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದು, ಸೊ ಅದಕ್ಕೋಸ್ಕರ ಟಿಫನ್ ಮಾಡೋದು ಬೇಡ ಅಂತ ಕರ್ಬೂಜ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದು ಎಷ್ಟು ಚೆನ್ನಾಗಿತ್ತು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನನ್ನ ಮನೆಯಲ್ಲಿ. ತುಂಬ ಚೆನ್ನಾಗಿತ್ತು. ಮೊನ್ನೆನೇ ಹಣ್ಣು ತಂದಿದ್ದು ಮಾಡಬೇಕಂತ ಅಂದ್ಕೊಂಡು ಹಂಗೆ ಇಟ್ಟಿದ್ದು, ಫ್ರಿಜ್ಜಲ್ಲಿ ಮಾಡೇ ಇರಲಿಲ್ಲ. ಇವತ್ತು ಮಾರ್ನಿಂಗು ಕುಡಿದು, ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ಮನೆ ಕ್ಲೀನಿಂಗ್ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಸ್ವಲ್ಪ ಕಿಚನ್ ಅಂತೂ ತುಂಬ ಗಲೀಜಾಗ್ಬಿಟ್ಟಿತ್ತು. ಯಾಕಂದರೆ ಲಾಸ್ಟ್ ವೀಕೆಲ್ಲ ಊರಿಗೋಗಿ ಊರಿಂದ ಬಂದು ಟೈಮೇ ಇರ್ತಿರ್ಲಿಲ್ಲ ಆಫೀಸ್ಗೆ ಹೋಗೋದು. ಆಫೀಸಿಂದ ಬಂದಿದ್ದ ತಕ್ಷಣವೇ ಮತ್ತೆ ಅದೇ ರುಟೀನು. ಹಾಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಫುಲ್ ಮನೆ ಕ್ಲೀನ್ ಮಾಡ್ಕೊತಿದ್ದೆ. ಹಾಗೆ ನಾನು ವಾರಗಿತ್ತಿ ಊರಿಂದ ಫೋನ್ ಮಾಡಿದ್ಲು, ಅಕ್ಕ ಮತ್ತೆ ಊರಿಂದ ಬೆಂಗಳೂರಿಂದ ಬರ್ಬೇಕಾದ್ರೆ ಜಾಮೂನ್ ಮಾಡ್ಕಮ್ಮ ಅಂತ ಅವಳು ಹೇಳಿದ್ಲು. ಅವಳಿಗೆ ನಾನು ಮಾಡೋದು ತುಂಬ ಸ್ವೀಟ್ ಅಂದರೆ ತುಂಬ ಇಷ್ಟ. ಅವಳಿಗೆ ನಾನು ಯಾವುದೇ ಥರ ಸ್ವೀಟ್ ಮಾಡಲಿ ಬೆಂಗಳೂರಿಂದಲೇ ಮಾಡ್ಕೊಂಬರ್ಬೇಕು ಗೈಸ್. ಅವಳಿಗೆ ಅಲ್ಲೇ ಹೋಗಿ ಅಂತೂ ಮಾಡೋಂಗೆ ಇಲ್ಲ. ಅಕ್ಕ ಇಲ್ಲ, ನನಗೆ ಅಲ್ಲಿಂದಲೇ ಜಾಮೂನ್ ಮಾಡ್ಕೊಂಬ, ನನಗೆ ಡ್ರೈ ಜಾಮೂನು ಮತ್ತು ಜಾಮೂನ್ ಎರಡೂ ಬೇಕು ಅಂತ ಹೇಳಿದ್ಲು. ಸೊ ಮಾರ್ನಿಂಗ್ ಹೋಗೋ ದಿವಸ ಡ್ರೈ ಜಾಮೂನ್ ಮಾಡಿದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಜಾಮೂನ್ ಮಾಡಿದೆ. ಹಾಗೆ ನಾನು ಒಂದು ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಸುಮಾರು ಸಲ ಮಾಡಿದ್ದೀನಿ ಜಾಮೂನ್ನ. ಅಂದರೆ ಸ್ವೀಟ್ ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಬಟ್ ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸ್ವೀಟು ಅಂದರೆ ಮುಟ್ಟು ನೋಡಲ್ಲ, ತಿನ್ನೋದು ಇಲ್ಲ. ಸ್ವೀಟ್ ನನಗೆ ಬೇಡಪ್ಪ ಅಂತಾರೆ. ಅದೇ ಮಟನ್ ಚಿಕನ್ ಏನಾದ್ರು ಆದರೆ ಡೈಲಿ ಬೇಕಾದ್ರೆ ಮಾಡಲಿ, ಮಟನ್ ಚಿಕನು ಡೈಲಿ ತಿಂತಾರೆ. ಹಂಗಾಗಿ ನಾನೊಂದು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಹಂಗೆ ತಿಂದ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿದೆ. ಬಟ್ಟೆ ಎಲ್ಲ ಎತ್ಕೊಂಬರ್ಬೇಕಿತ್ತು. ಸೊ ಬಿಸಿಲಿತ್ತಲ್ಲ, ಚೆನ್ನಾಗಿ ಒಣಗಲಿ ಅಂತ ಬಿಟ್ಟಿದ್ದು. ಚೆನ್ನಾಗಿ ಒಣಗಿತ್ತು. ಅದೊಂದು ತೊಗೊಂಬರೋಕ್ಕೆ ಅಂತ ಪುಟ್ಟಿ ಎತ್ಕೊಂಡು ಟೆರಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಿಜಕ್ಕೂ ನಮ್ಮ ಮನೆ ಓನರ್ ಎಷ್ಟು ಗಲೀಜು ಅಂದರೆ ಗಾಯ್ಸ್, ಆ ಮೆಟ್ಲು ಕ್ಲೀನ್ ಮಾಡ್ಸೋಕ್ಕೂ ಸಹ ಯಾರನ್ನೂ ಕರೆಸಲ್ಲ, ಎಲ್ಲ ನಾವೇ ಕ್ಲೀನ್ ಮಾಡ್ಕೊತೀವಿ. ಆದ್ರೂ ಸಂಡೇ ಇದ್ದಾಗ ನನಗೆ ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊತೀನಿ. ಬಾಕಿ ಟೈಮಲ್ಲಿ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ನಾನು ಟೆರಸಿಗೆ ಹೋಗೋದೇ ರೇರು. ಬಟ್ಟೆ ಒಣ ಹಾಕಿದ್ರೆ ತೊಗೊಂಬರೋಕೆ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಟೆರಸಿಗೆ ಒಂದು ದಿವಸನೂ ಹೋಗೋದೇ ಇಲ್ಲ. ಮನೇಲಿ ಇಷ್ಟು ದಿವಸ ಇದ್ದೀನಿ, ಟೆರಸ್ಗೆ ಹೋಗಲ್ಲ. ಮತ್ತು ಬೆಡ್ಶೀಟ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದ್ದೋ. ಎಲ್ಲ ಊರಿಂದ ಬಂದು ಎಲ್ಲ ತೊಳೆದ್ಬಿಟ್ಟು ಮತ್ತೆ ಊರಿಗೆ ಹೋಗ್ಬೇಕಲ್ಲ, ಹಂಗಾಗ್ಬಿಟ್ಟು ಮತ್ತೆ ಇದು ಒಂದೇ ಸಂಡೇ ಸಿಗೋದು, ಮತ್ತೆ ಇರೋಕ್ಕಾಗಲ್ಲ ಅಂತ ಹೇಳಿ ಫುಲ್ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಬಂದು ಮಡ್ಚೋಣ ಅಂತ ಮಡ್ಚಿಡ್ತಾ ಇದ್ದೆ. ಮತ್ತು ಅದನ್ನು ಎತ್ಕೊಂಬಂದಿದ ತಕ್ಷಣವೇ ಮಡ್ಚಲಿಲ್ಲ ಅಂದರೆ ಆ ಕೆಲಸ ಈ ಕೆಲಸ ಅಂತ ಅಲ್ಲಿ ಇಲ್ಲಿ ಎಸ್ತು ಫುಲ್ಲು ಗಲೀಜಾಗೋಗ್ಬಿಡುತ್ತೆ. ಅದಕ್ಕೆ ನೀಟಾಗೆಲ್ಲ ಮಡ್ಚಿಬಿಟ್ಟು ಮಡಗ್ಬಿಡೋಣ ಅಂತ ಹೇಳಿ ಟವಲ್ಗಳು ಮತ್ತು ಬೆಡ್ಶೀಟ್ ಎಲ್ಲ ನೀಟಾಗಿ ಎತ್ತಿ ಮಡಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ಬಂದ್ಬಿಟ್ಟು, ಅಕ್ಕ ರೀಲ್ಸ್ ಮಾಡೋಣ ಬಾರಕ್ಕ ಅಂತ ಕರಿತಾ ಇತ್ತು. ಸರಿ, ಅದಕ್ಕೂ ಇನ್ನೇನು ಬೇಜಾರು ಮಾಡೋದು ಅಂತೇಳಿ ಇನ್ನೇನು ಬಟ್ಟೆ ಎಲ್ಲ ಮಡ್ಚಾಯಿತು. ಹಾಗೆ ನಾನು ತುಂಬ ದಿವಸ ಆಗಿತ್ತು ಸ್ಯಾರಿ ಉಟ್ಕೊಂಡು ರೀಲ್ಸ್ ಮಾಡಿ. ಬರೀ ಊರು ಅಂತ ಹೋಗಿ ಬೆಂಗಳೂರಲ್ಲಿ ಇರೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಇರೋದು 6 ಡೇಸಲ್ಲಿ ಬರೀ ಆಫೀಸು, ಮನೆ, ಹೋಟೆಲ್ ಅನ್ನೋದೇ ಟೈಮ್ ಹೋಗ್ಬಿಟ್ಟಿತ್ತು. ಹಂಗಾಗ್ಬಿಟ್ಟು ಒಂದು ಸ್ಯಾರಿ ಉಟ್ಕೊಂಡು ಇವತ್ತು ಸಿಂಪಲಾಗಿ ರೆಡಿಯಾಗಿ ರೀಲ್ಸ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಗಾಯ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.